banyan, peepal, jackfruit, and avocado trees. One man has been planting them all over Kunigal. Venu, an employee of a private firm, has dedicated 10 years of his life to planting trees. In this time, he has planted over 1,000 saplings. But his mission is not just planting, it's also transplanting. Hundreds of trees are cut every year to make way for new construction. Venu rescues those trees. He picks up the stump along with its roots and relocates it into a protected forest. He relocated a banyan tree which is over 200 years old. While many were initially skeptical, they began to notice that the relocated tree had begun to sprout new shoots. ನೋಡಿ, ಈ ಥರ ಅಸ್ತಿತ್ವದಲ್ಲಿರುವಂಥ ಈ ಥರ ಮರಗಳ್ನ ನಾವು ಕಳೆಯೋಕ್ಕೆ ಹೋಗ್ಬೇಡ್ದು. ತುಂಬ ಇದಕ್ಕೂ ಕೆಲವೆಲ್ಲ DNA, RNA ಆಲ್ಮೋಸ್ಟು ಅದಕ್ಕೆ ಬೇಕಾದಂಥ ಜೆನೆಟಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ಇಂಥ ಮರಗಳಿಗೂ ಕೂಡ ನಾವು ಸೇವ್ ಮಾಡಿ ರಕ್ಷಣೆ ಮಾಡೋವಂಥ ಕೆಲಸನ ಮಾಡಲೇಬೇಕಾಗುತ್ತೆ. 50 ವರ್ಷ ಇತಿಹಾಸ ಐತಿ ಹಳ್ಳಿ ಮರಕ್ಕೆ. 50 ವರ್ಷದಿಂದ ನಾವು ಚಿಕ್ಕ ವಯಸ್ಸಿಂದ ಅಲ್ಲೇ ಓದಿತ್ತು ನಾವು. ಅಷ್ಟು ದೊಡ್ಡದಾಗ ಹಳ್ಳಿ ಮರ ಇತ್ತು, ಅದನ್ನ ಎಲ್ಲ ಡೆಮಾಲಿಷ್ ಮಾಡಿದ್ರು. ಅದೊಂದು ಪೀಸ್ ತಂದು ಇಲ್ಲಿ ಹಾಕಿದ್ದಾರೆ. ಇವಾಗ ಚೆನ್ನಾಗಿ ಬಂದಿದೆ. ತುಂಬ ನಮ್ಗೆ ಸಂತೋಷದ ವಿಷಯ ಇದು. This is Balegowda Park. Negligence by the corporation turned it into an eyesore. Venu took it upon himself to plant 101 varieties of saplings. Now, the park has turned green again. Jackfruit, avocado, guava, and other fruit trees are thriving here. To protect the saplings, he installs wire fencing. He waters them himself, and in his free time, he devotes himself entirely to the environment. ತುಮಕೂರು ರೋಡಲ್ಲಿರೋ ಪಾರ್ಕ್ ಇದೆ. ಇವತ್ತು ಅಲ್ಲಿ ಪಾರ್ಕು ಯಾವ ರೀತಿ ಇತ್ತು ಮೊದಲು ಅಂದರೆ, ಇವತ್ತು ನೋಡಿದ್ರೆ ಅದನ್ನು ನೋಡಿದ್ರೆ ಸುಮಾರು ಅಲ್ಲಿ ಎಲ್ಲ ರೀತಿಯ ಸಸ್ಯಗಳು ಅಲ್ಲಿ ನೆಟ್ಟಿ ಇವತ್ತು ಹಣ್ಣು ಬಿಡ್ತಾ ಇದೆ. ಅದನ್ನು ಹುಡುಗರು ಆಗಲಿ ಮಕ್ಕಳಾಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ಅದನ್ನು ಸವಿತಾ ಇದ್ದಾವೆ. ಆದ್ದರಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಬೇಕು. ಅದಕ್ಕೆ ಗೌರ್ಮೆಂಟು ಹೆಚ್ಚಿನ ರೀತಿಯಲ್ಲಿ ಒಲವನ್ನು ತೋರಿ ಅವ್ರನ್ನ ಒಂದು ಗುರುತಿಸಿ ಅವ್ರಿಗೆ ಏನೇನು ಇವತ್ತು ಸಾಲಮರದ ತಿಮ್ಮಕ್ಕನಿಗೆ ಕೊಟ್ಟಂಥ ರೀತಿಯಲ್ಲಿ ಅವ್ರಿಗೊಂದು ಇದನ್ನು ಕೊಡಬೇಕು, ಸ್ಥಾನ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ನೋಡಿ, ನಾನೊಬ್ಬ ಕೆಮಿಕಲ್ ಇಂಜಿನಿಯರು. ಆಲ್ಮೋಸ್ಟ್ 20-25 ಇಯರ್ಸಿಂದ ನಾನು ತೋಟದಲ್ಲೇ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ಗಿಡ ಮರದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಕುಣಿಗಲ್ ಪಾರ್ಕ್ ಯಾಕೆ ಹಿಂಗಾಗಿದೆ ಅಂತ ಸ್ವಲ್ಪ ಒಂಚೂರು ಮುಚ್ಚುವರ್ಜಿ ವಹಿಸಿ ಗಿಡಗಳ್ನ ಹಾಕ್ಸ್ಕೊಂಡು ಕೊಟ್ಟೆ. ಈಗ ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಗಿದೆ. 10 ಇಯರ್ಸ್ ಆದಮೇಲೆ ನೋಡಿ, ಗಿಡ ಮರಗಳೆಲ್ಲ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಇದಾದಮೇಲೆ ಏನಾಯಿತು ಅಂತ ಅಂದರೆ, ಇದೇ ಒಂದು ಇನ್ಸ್ಪಿರೇಷನಲ್ಲಿ ಬೇರೆ ಬೇರೆ ಪಾರ್ಕ್ಗಳನ್ನ ಡೆವಲಪ್ ಮಾಡಿ ಅಂತ ಬೇರೆ ಬೇರೆ ಡಿಫ್ರೆಂಟ್ ಟೀಮ್ಸ್ ಎಲ್ಲ ಬಂತು ಕುಣಿಗಲ್ನಲ್ಲಿ. ಅಲ್ಲೂ ಕೂಡ ನಾನು ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ಈಗ ಎಕ್ಸ್ಟರ್ನಲ್, ಈಗ ಕುಣಿಗಲ್ ಅಷ್ಟೇ ಅಲ್ಲ, ಬೇರೆ ಬೇರೆ ಊರಿಂದನೂ ಕೂಡ ನಮಗೆ ಡಿಮ್ಯಾಂಡ್ಸ್ ಬರ್ತಿದೆ ಪ್ಲಾಂಟೇಶನ್ಸ್ ಮಾಡಿ ಅಂತ. ನಾವು ಅಲ್ಲೋಗಿ ನಾವು ಪ್ಲಾಂಟೇಶನ್ಸ್ ಮಾಡಿ ಕೊಡ್ತಾ ಇದ್ದೀವಿ. He is now planting and nurturing saplings at government schools and colleges. He has established the 7 Tree Trust, through which he plans to launch even more eco-friendly initiatives and programs.